ನಮಸ್ಕಾರ. ಆ, ನಾವು ಇವತ್ತು ಒಂದು ಹೊಸ ವಿಷಯನ ಒಳಹುಕ್ಕಿ ನೋಡೋಣ. ಅಂದರೆ ನಾವು ಓದಿರೋ ಮಾಹಿತಿಯ ಆಳವಾದ ಅಧ್ಯಯನ ಮಾಡೋಣ. ಮ್, ನಾವೆಲ್ಲ ಚಳಿಗಾಲದಲ್ಲಿ ಉಣ್ಣೆಯ ಸ್ವೆಟರ್ ಹಾಕ್ತೀವಿ ಅಲ್ವಾ? ಹೌದು ಹಾಕ್ತಿವಿ. ಸೊ ಅದೇ ತರಹ ನಮ್ಮ ಭೂಮಿ ಕೂಡ ಒಂದು ದೊಡ್ಡ ಅದೃಶ್ಯವಾದ ಸ್ವೆಟರ್ ಹಾಕ್ಕೊಂಡಿದೆ ಅಂತ ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ. ಅದನ್ನೇ ನಾವು ಅಟ್ಮಾಸ್ಫಿಯರ್ ಅಂತ ಕರೆಯೋದು. ಹೌದು, ಖಂಡಿತ. ಈ ಅಟ್ಮಾಸ್ಫಿಯರ್ ನಮ್ಮನ್ನ ಬೆಚ್ಚಗೆ ಇಡುತ್ತೆ, ಮತ್ತೆ ನಾವು ಉಸಿರಾಡೋಕೆ ಗಾಳಿ ಕೊಡುತ್ತೆ. ಜೊತೆಗೆ ಸೂರ್ಯನ ಬಿಸಿ ಕಿರಣಗಳಿಂದ ಕಾಪಾಡುತ್ತೆ. ನಾವ್ ಕಲೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಈ ಅಟ್ಮಾಸ್ಫಿಯರ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮಜಾವಾಗಿದೆ. ಹ್ಮ್ ಅಂದ್ರೆ ಈ ಗಾಳಿ ಅನ್ನೋದು ಬರೀ ಖಾಲಿ ಜಾಗ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಗಾಳಿಗೆ ತೂಕ ಇದೆ ಗೊತ್ತಾ? ಈ ಅಟ್ಮಾಸ್ಫಿಯರ್ ಏನಂದ್ರೆ ಒಂದು ದೊಡ್ಡ ಲೇಯರ್ ಕೇಕ್ ತರಹ ಬೇರೆ ಬೇರೆ ಪದರಗಳಿಂದ ಆಗಿದೆ. ಓಹೋ, ಲೇಯರ್ ಕೇಕ್. ಹಾಗಾದ್ರೆ ನಾವು ಈ ಕೇಕ್ನ ಯಾವ ಪದರದಲ್ಲಿದ್ದೀವಿ? ನಾವಿರೋದು ಟೆಕ್ನಿಕಲಿ ಗ್ರೌಂಡ್ ಫ್ಲೋರ್ನಲ್ಲಿ. ಅಂದ್ರೆ ಈ ಪದರ ನೆಲದಿಂದನೇ ಶುರುವಾಗುತ್ತೆ. ಇದನ್ನ ಟ್ರೋಪೋಸ್ಫಿಯರ್ ಅಂತ ಕರೀತಾರೆ. ಓಕೆ, ಈ ಟ್ರೋಪೋಸ್ಫಿಯರ್ನಲ್ಲೇ ಅಲ್ವಾ ಈ ಮೋಡ ಮಳೆ ಎಲ್ಲ ಬಡೋದು? ಹೌದು, ನಮ್ಮ ಪ್ರತಿದಿನದ ವೆದರ್ ಬದಲಾಗೋದು ಈ ಟ್ರೋಪೋಸ್ಫಿಯರ್ನಲ್ಲೇ. ಇದರ ಮೇಲ್ಗಡೆ ಇನ್ನೊಂದು ಪದರ ಇದೆ, ಅದೇ ಸ್ಟ್ರಾಟೋಸ್ಫಿಯರ್. ಆಹಾ, ಹಾಗಾದ್ರೆ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏನಾಗುತ್ತೆ? ಅಲ್ಲಿ ವಾತಾವರಣ ತುಂಬಾನೇ ಶಾಂತವಾಗಿರುತ್ತೆ. ಅದಕ್ಕೆ ಈ ದೊಡ್ಡ ದೊಡ್ಡ ಏರೋಪ್ಲೇನ್ಗಳು ಆ ಸ್ಟ್ರಾಟೋಸ್ಫಿಯರ್ ಲೇಯರ್ನಲ್ಲೇ ಹಾರೋಕೆ ಇಷ್ಟಪಡ್ತವೆ. ಸೂಪರ್. ಅಂದ್ರೆ ಟ್ರಾಫಿಕ್, ಗದ್ದಲ, ಮಳೆ, ಗಾಳಿ ಎಲ್ಲ ನಮ್ಮ ಟ್ರೋಪೋಸ್ಫಿಯರ್ನಲ್ಲೇ ಇರುತ್ತೆ. ಸರಿ, ಈಗ ನಾವು ಅಸಲಿ ವಿಷಯಕ್ಕೆ ಬರೋಣ. ಈ ವೆದರ್ ಹೇಗೆ ಕೆಲಸ ಮಾಡುತ್ತೆ? ಈ ವೆದರ್ ಅನ್ನೋದು 5 ಮುಖ್ಯ ಕ್ಲೈಮೇಟ್ ಎಲಿಮೆಂಟ್ಸ್ಗಳಿಂದ ಆಗುತ್ತೆ. ಓಹೋ, 5 ಇದ್ಯಾ? ಒಂದು ಬಿಸಿಲು, ಇನ್ನೊಂದು ಮಳೆ, ಆ ಥರನಾ? ಸ್ವಲ್ಪ ಹಾಗೇನೆ. ಮೊದಲನೇದು ಟೆಂಪರೇಚರ್, ಅಂದ್ರೆ ಗಾಳಿ ಎಷ್ಟು ಬಿಸಿ ಅಥವಾ ತಂಪಾಗಿದೆ ಅನ್ನೋ ಅಳತೆ. ಅರ್ಥ ಆಯ್ತು. ಭೂಮಿ ಬಿಸಿಯಾದಾಗ ಮೇಲಿರೋ ಗಾಳಿ ಕೂಡ ಬಿಸಿ ಆಗುತ್ತೆ ಅಲ್ವಾ? ಹೌದು. ಎರಡನೇದು ಬಂದು ಏರ್ ಪ್ರೆಷರ್. ನಾನ್ ಮೊದ್ಲೇ ಹೇಳ್ದಾಗೆ ಗಾಳಿಗೂ ತೂಕ ಇದೆ. ನಮ್ಮ ತಲೆ ಮೇಲಿರೋ ಗಾಳಿಯ ತಳ್ಳುವಿಕೆಗೆ ಏರ್ ಪ್ರೆಷರ್ ಅಂತಾರೆ. ಅಂದ್ರೆ ಗಾಳಿ ಬಿಸಿಯಾದಾಗ ಹಗುರವಾಗಿ ಮೇಲಕ್ಕೆ ಹೋಗುತ್ತೆ, ಆಗ ಅಲ್ಲಿ ಪ್ರೆಷರ್ ಕಮ್ಮಿ ಆಗುತ್ತೆ ಅಲ್ವಾ? ಕರೆಕ್ಟ್. ಅದನ್ನೇ ಲೋ ಪ್ರೆಷರ್ ಅಂತಾರೆ. ಅದೇ ತಂಪಾದ ಗಾಳಿ ಭಾರ ಇದ್ದು ಕೆಳಗೆ ಬಂದ್ರೆ ಅದು ಹೈ ಪ್ರೆಷರ್. ಸೊ ಹೈ ಪ್ರೆಷರ್ ಇದ್ದಾಗ ಬಿಸಿಲಿರುತ್ತೆ, ಮತ್ತೆ ಲೋ ಪ್ರೆಷರ್ ಇದ್ದಾಗ ಬಿರುಗಾಳಿ ಬರುತ್ತೆ. ವಾವ್, ನಮ್ಮ ಮನೆಯ ಪ್ರೆಷರ್ ಕುಕ್ಕರ್ ತರಹ. ಪ್ರೆಷರ್ ಜಾಸ್ತಿ ಆದಾಗ ವಿಸಿಲ್ ಬರುತ್ತೆ. ಅದೇ. ಈಗ ಮೂರನೇ ಎಲಿಮೆಂಟ್ ವಿಂಡ್. ಗಾಳಿಯು ಯಾವಾಗ್ಲೂ ಹೈ ಏರ್ ಪ್ರೆಷರ್ ಕಡೆಯಿಂದ ಲೋ ಪ್ರೆಷರ್ ಕಡೆಗೆ ವೇಗವಾಗಿ ಚಲಿಸುತ್ತೆ. ಈ ಚಲಿಸುವ ಗಾಳಿಯೇ ವಿಂಡ್. ಅಬ್ಬಾ, ಟೆಂಪರೇಚರಿಂದ ಏರ್ ಪ್ರೆಷರ್ ಬದಲಾಯಿತು, ಆಮೇಲೆ ಪ್ರೆಷರ್ ವ್ಯತ್ಯಾಸದಿಂದ ವಿಂಡ್ ಬಂತು. ಎಲ್ಲ ಒಂದಕ್ಕೊಂದು ಲಿಂಕ್ ಆಗಿದೆ. ಹೌದು, ಲಿಂಕ್ ಆಗಿದೆ. ಈಗ ನಾಲ್ಕನೇದು ಹ್ಯುಮಿಡಿಟಿ. ಈ ವಿಂಡ್ ಸಮುದ್ರದ ಮೇಲಿಂದ ಹರಿಯುವಾಗ ನೀರನ್ನ ಆವಿಯ ರೂಪದಲ್ಲಿ ಹೀರ್ಕೊಳ್ಳುತ್ತೆ. ಆ ಗಾಳಿಯಲ್ಲಿ ಅಡಗಿರೋ ನೀರಿನ ಕಣಗಳೇ ಮಾಯಿಶ್ಚರ್ ಅಥವಾ ಹ್ಯುಮಿಡಿಟಿ. ಓಹೋ, ಮುಂಬೈ ಅಥವಾ ಚೆನ್ನೈನಲ್ಲಿ ಬೇಸಿಗೆಯಲ್ಲಿ ಮೈಯೆಲ್ಲ ಅಂಟಂಟು ಆಗತ್ತೆ ಅಲ್ವಾ? ಅದು ಈ ಹ್ಯುಮಿಡಿಟಿಯಿಂದನಾ? ಹೌದು, 100ಕ್ಕೆ 100 ನಿಜ. ಆ ಅಂಟಂಟು ಫೀಲಿಂಗ್ ಬಂದ್ರೆ ಮಳೆ ಬರುವ ಚಾನ್ಸ್ ಜಾಸ್ತಿ. ಅದೇ 5ನೇ ಎಲಿಮೆಂಟ್, ಪ್ರೆಸಿಪಿಟೇಷನ್. ಮಳೆ ಅಂದ್ರೆ ಮೋಡದಿಂದ ನೀರು ಕೆಳಗೆ ಬೀಳೋದು ಅಲ್ವಾ? ಹೌದು. ಈ ಹ್ಯುಮಿಡಿಟಿ ಇರೋ ಬಿಸಿ ಗಾಳಿ ಮೇಲೆ ಹೋಗಿ ತಂಪಾಗಿ ಮೋಡಾಗುತ್ತೆ. ಆ ಮೋಡದಲ್ಲಿ ನೀರ್ ಜಾಸ್ತಿ ಆದಾಗ ಭಾರ ತಡೆಯೋಕಾಗದೆ ಅದು ಕೆಳಗೆ ಬೀಳುತ್ತೆ. ಅದೇ ಪ್ರೆಸಿಪಿಟೇಷನ್. ಅಂದ್ರೆ ಅದು ಬರೀ ನೀರು ಮಾತ್ರನಾ ಅಥವಾ ಬೇರೆ ರೂಪದಲ್ಲೂ ಕೂಡ ಬೀಳುತ್ತಾ? ನೀರಿನ ರೂಪದಲ್ಲಿ ಬಿದ್ರೆ ಅದು ರೇನ್ಫಾಲ್. ವಾತಾವರಣ ತುಂಬಾ ತಂಪಾಗಿದ್ರೆ ಅದು ಮಂಜುಗಂಟೆ ಅಂದ್ರೆ ಸ್ನೋ ಆಗಿ ಬೀಳುತ್ತೆ. ಕೆಲವು ಸಲ ಆಲಿಕಲ್ಲು ಅಥವಾ ಹೇಲ್ ರೂಪದಲ್ಲಿ ಕೂಡ ಬೀಳುತ್ತೆ. ವಾವ್, ಟೆಂಪರೇಚರ್ ಜಾಸ್ತಿಯಾಗಿ ಹ್ಯುಮಿಡಿಟಿ ಬೆಳೆದು ಆಮೇಲೆ ವಿಂಡ್ ಅದನ್ನ ತಂಪಾದ ಜಾಗಕ್ಕೆ ತಂದಾಗ ಪ್ರೆಸಿಪಿಟೇಷನ್ ಆಗುತ್ತಾ? ಹೌದು. ಇವೆಲ್ಲವೂ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಒಟ್ಟಾಗಿ ಆಡಿದ ಹಾಗೆ ಒಂದಕ್ಕೊಂದು ಸೇರ್ಕೊಂಡು ಕೆಲಸ ಮಾಡ್ತವೆ. ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ನಮ್ಮ ಅಟ್ಮಾಸ್ಫಿಯರ್ ಭೂಮಿಯನ್ನ ಕಾಪಾಡೋ ಕವಚ. ಅದರ ಒಳಗಿನ ಕ್ಲೈಮೇಟ್ ಎಲಿಮೆಂಟ್ಸ್ ಒಟ್ಟಾಗಿ ಸೇರಿ ಪ್ರತಿದಿನ ವೆದರ್ ಸೃಷ್ಟಿ ಮಾಡುತ್ತವೆ ಅಂತ ನಾವು ಇವತ್ತಿನ ಆಳವಾದ ಅಧ್ಯಯನದಿಂದ ತಿಳಿದುಕೊಂಡೆವು. ಖಂಡಿತ. ಮಕ್ಕಳಿಗೆ ಇದು ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ.